ಒಂದು ಕಾಡಿನಲ್ಲಿ ದೊಡ್ಡದು ಬಲಿಷ್ಠವಾದ ಸಿಂಹ ಇತ್ತು. ಅದು ಪ್ರತಿದಿನ ಒಂದು ಪ್ರಾಣಿಯನ್ನು ಬೇಟೆ ಮಾಡಿ ತಿನ್ನುತ್ತಿತ್ತು. ಕಾಡಿನ ಎಲ್ಲ ಪ್ರಾಣಿಗಳು ಭಯದಿಂದ ನಡುಗುತ್ತಿದ್ದವು. ಒಂದು ದಿನ ಪ್ರಾಣಿಗಳು ಸೇರಿ ತೀರ್ಮಾನ ಮಾಡಿದರು. ಪ್ರತಿದಿನ ಒಂದೊಂದು ಪ್ರಾಣಿ ಸ್ವಯಂ ಸಿಂಹದ ಬಳಿ ಹೋಗೋಣ ಎಂದು. ಆ ದಿನದ ಸರದಿ ಒಂದು ಚಿಕ್ಕ ಮೊಲಕ್ಕೆ ಬಂತು. ಮೊಲ ನಿಧಾನವಾಗಿ ಸಿಂಹದ ಬಳಿ ತಡವಾಗಿ ಹೋಯಿತು. ಸಿಂಹ ಗರ್ಜಿಸಿತು. ಇಷ್ಟು ತಡ ಏಕೆ? ಮೊಲ ಶಾಂತವಾಗಿ ಹೇಳಿತು. ಮಾರ್ಗದಲ್ಲಿ ಇನ್ನೊಂದು ದೊಡ್ಡ ಸಿಂಹ ನನ್ನನ್ನು ತಡೆದು ನಾನೇ ಈ ಕಾಡಿನ ರಾಜ ಎಂದು ಹೇಳಿತು. ಕೋಪಗೊಂಡ ಸಿಂಹ, ಅದು ಎಲ್ಲಿದೆ ತೋರಿಸು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದೊಯ್ಯಿತು. ಮೊಲ ಬಾವಿಗೆ ತೋರಿಸಿ ಹೇಳಿತು, ಅದೇ ಆ ಸಿಂಹ. ಸಿಂಹ ಬಾವಿಯೊಳಗೆ ನೋಡಿತು. ತನ್ನ ಪ್ರತಿಬಿಂಬ ನೋಡಿ, ಇದು ನನ್ನ ಶತ್ರು ಎಂದು ಜಿಗಿದು ಬಿತ್ತು. ಸಿಂಹ ಬಾವಿಯಲ್ಲಿ ಬಿದ್ದು ನಾಶವಾಯಿತು. ಕಾಡಿನ ಎಲ್ಲ ಪ್ರಾಣಿಗಳು ಸಂತೋಷಪಟ್ಟವು. ಪಾಠ: ಬುದ್ಧಿಯಿದ್ದರೆ ಬಲಿಷ್ಠನನ್ನು ಗೆಲ್ಲಬಹುದು.